ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ಮನಸ್ಸಾರೆ 3 ಬಾರಿ ಅವರ ಹೆಸರನ್ನು ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ಎನರ್ಜಿ ಅನ್ನೋದು ನಿಮಗೆ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಈವ್ನಿಂಗ್ ಥಾಟ್ಸ್ ನಿಮ್ಮ ಬಗ್ಗೆ ಏನಿತ್ತು ಅದನ್ನು ನೋಡೋದಾದರೆ, ಮೊದಲು ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಮೊದಲಿಗೆ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋಣ. ನೀವು ಡಾರ್ಕ್ ಫೇಸ್ನಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಮೊದಲು ನೀವು ತುಂಬ ಎಮೋಷ್ನಲ್ ಆಗ್ತಾ ಇದ್ರಿ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರಿ, ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ರಿ, ತುಂಬ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ರಿ. ಅಂದರೆ ಅವರ ಮಿಸ್ಟೇಕ್ ಇದ್ದರೂ ಕೂಡ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ರಿ, ನಿಮ್ಮ ಮೇಲೆ ತಪ್ಪು ಹಾಕ್ಕೊಳ್ತಾ ಇದ್ರಿ. ನನ್ನ ತಪ್ಪೇ ಇರಬಹುದು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ರಿ. ನಾನು ಇನ್ನೂ ಅಡ್ಜಸ್ಟ್ ಮಾಡ್ಕೋಬೇಕಿತ್ತು ಅಥವಾ ಇನ್ನೂ ಸ್ಯಾಕ್ರಿಫೈಸ್ ಮಾಡ್ಕೋಬೇಕಿತ್ತು, ಅವರನ್ನು ಇನ್ನೂ ಅರ್ಥ ಮಾಡ್ಕೋಬೇಕಿತ್ತು ಅನ್ನೋ ರೀತಿ ನಿಮ್ಮ ಮೇಲೆ ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ರಿ, ನಿಮ್ಮನ್ನು ನೀವು ಟಾರ್ಚರ್ ಮಾಡ್ಕೊಳ್ತಾ ಇದ್ರಿ. ಬಟ್ ಈಗ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಯು ಆರ್ ಹೀಲಿಂಗ್. ಹೌದು, ಸಂಪೂರ್ಣ ಹೀಲ್ ಆಗಿದ್ದೀರಾ ಅಂತ ಅಲ್ಲ, ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಹೀಲಿಂಗ್ ಪ್ರೊಸೆಸ್ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಮೊದಲು ಇದ್ದ ಸೆನ್ಸಿಟಿವ್ ವರ್ಷನ್ ನೀವಲ್ಲ, ಈಗ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಆ ಎನರ್ಜಿ ಕಾಣಿಸ್ತಾ ಇದೆ. ಟಾಕ್ಸಿಕ್ ಎನರ್ಜಿಯಿಂದ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಕ್ ಫೈಟ್ಸ್ ಇರಬಹುದು, ಆರ್ಗ್ಯುಮೆಂಟ್ಸ್ ಇರ್ಬೋದು, ಸೈಲೆಂಟ್ ಟ್ರೀಟ್ಮೆಂಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಬ್ಬರ ನಡುವೆ ಬಂದಿರಬಹುದು, ಎಮೋಷ್ನಲ್ ಪೇಯ್ನ್ ಅನ್ನೋದು ಆಗಿರ್ಬೋದು. ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಇನ್ವೆಸ್ಟ್ ಮಾಡಿರಬಹುದು, ಲವ್ ಕೊಟ್ಟಿದ್ದೀರಾ, ಕೇರ್ ಕೊಟ್ಟಿದ್ದೀರಾ, ಬಟ್ ರಿಟರ್ನ್ ನಿಮಗೆ ಈಕ್ವಲ್ ಆಗಿ ಸಿಕ್ಕಿಲ್ಲ. ಹೀಗಾಗಿ ಈಗ ನೀವು ಡಿಟ್ಯಾಚ್ ಆಗ್ತಾ ಇದ್ದೀರಾ ಕೆಲವರು ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಹ್ಯಾಪಿನೆಸ್ ಫಸ್ಟ್ ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಈಗ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಫೈನಾನ್ಸ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ. ಆ ರೀತಿ ಹೆವಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಸೀರಿಯಸ್ ಆಗ್ತಾ ಇದ್ದೀರಾ ನಿಮ್ಮ ಲೈಫ್ ಬಗ್ಗೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನು ನೋಡೋಣ. ಇಲ್ಲಿ ಟ್ವಿಸ್ಟ್ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ, ಕ್ಲಿಯರ್ ಆ್ಯಕ್ಷನ್ ಅನ್ನೋದು ಇಲ್ಲ, ಜಡ್ಜ್ಮೆಂಟ್ ಇಲ್ಲ. ಕೆರಿಯರ್ ಮತ್ತು ಫೈನಾನ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದರು, ಬ್ಯುಸಿ ಮೋಡ್ನಲ್ಲಿ ಇದ್ದರು. ಬಟ್ ಇನ್ಸೈಡ್ ಅವರ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅಂದರೆ, ಮೂವ್ ಆನ್ ಮಾಡೋ ಪ್ರಯತ್ನ ಈ ವ್ಯಕ್ತಿ ತುಂಬ ಸಲ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ. ನಿಮ್ಮ ಮೆಮೊರೀಸ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆಗ್ತಾ ಇಲ್ಲ. ಸಡನ್ಲಿ ನಿಮ್ಮ ಥಾಟ್ ಫ್ಲ್ಯಾಶ್ ಆಗ್ತಾ ಇದೆ. ನಿಮ್ಮ ಸ್ಮೈಲ್, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸ್ ಇದೆಲ್ಲ ನೆನಪಾಗ್ತಾ ಇದೆ. ಮೂವ್ ಆನ್ ಈಸಿ ಅಲ್ಲ ಅಂತ ಇವ್ರಿಗೆ ಅರ್ಥ ಆಗ್ತಾ ಇದೆ. ಅದರ ಜೊತೆ ಈ ವ್ಯಕ್ತಿಗೆ ಫಿಯರ್ ಇದೆ, ಈಗೋ ಕಾಂಬಿನೇಷನ್ ಎರಡೂ ಕೂಡ ಇದೆ. ಫಿಯರ್ ಮತ್ತು ಈಗೋ ಎರಡೂ ಇದೆ. ಈ ಪರ್ಸನ್ ಮನಸ್ಸಿನ ಒಳಗಡೆ ಎನರ್ಜಿ ಫೈಟ್ ಮಾಡ್ತಾ ಇದ್ದಾರೆ. ಫಿಯರ್, ನಾನು ಇವರನ್ನು ಲೂಸ್ ಮಾಡ್ಕೋಬಾರ್ದು, ಕಳ್ಕೊಳ್ಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗೋ ಏನು ಯೋಚನೆ ಮಾಡ್ತಾ ಇದೆ ಅಂದರೆ, ನಾನು ಫಸ್ಟ್ ಕಾಲ್ ಮಾಡಬೇಕಾ, ನಾನು ಮೆಸೇಜ್ ಮಾಡಬೇಕಾ, ಈ ರೀತಿ ಡೌಟ್ ಪಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ಡೌಟ್ ಕೂಡ ಇದೆ. ನೀವು ಬೇರೆ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದೀರಾ, ಬೇರೆ ಯಾರ ಜೊತೆನಾದರೂ ಕ್ಲೋಸ್ ಆಗಿದ್ದೀರಾ, ಫ್ರೆಂಡ್ಶಿಪ್ಪಲ್ಲಿದ್ದೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವ್ರ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಕ್ಲಿಯರ್ ಆಗಿ ನೋ ಕಾಂಟ್ಯಾಕ್ಟ್ ಎನರ್ಜಿ ಕಾಣಿಸ್ತಾ ಇದೆ. ಸೈಲೆನ್ಸ್ ಅನ್ನೋದು ಹೆವಿ ಆಗಿದೆ. ಕಾಲ್ ಮಾಡಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಮೆಸೇಜ್ ಟೈಪ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಫಿಯರ್ ಇದೆ. ಮತ್ತು ಓಲ್ಡ್ ಇಶ್ಯೂಸ್ ಓಪನ್ ಆಗುತ್ತೋ ಅಥವಾ ನೀವು ರಿಪೀಟಾಗಿ ಅದರ ಬಗ್ಗೆ ಕೇಳ್ತೀರಾ, ಏನಾದರೂ ಪ್ರಶ್ನೆ ಕೇಳ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಇವರ ಹಿಡನ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಅವರ ಫೀಲಿಂಗ್ಸನ್ನು ಅವರು ಹೈಡ್ ಮಾಡ್ತಾ ಇದ್ದಾರೆ. ಹಾನೆಸ್ಟ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಬಟ್ ಇಂಟರ್ನಲಿ
ಅವ್ರಿಗೆ ಲವ್ ಇದೆ, ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರಬಹುದು, ಕೇರ್ ಕಡಿಮೆ ತೋರಿಸಿರಬಹುದು. ಬಟ್ ಈಗ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ, ನಾನು ರಿಲೇಷನ್ಶಿಪ್ನಲ್ಲಿ ಪ್ರಾಪರ್ಲಿ ಹ್ಯಾಂಡಲ್ ಮಾಡಬೇಕಿತ್ತು, ನಾನು ಬ್ಯಾಲೆನ್ಸ್ ಮಾಡಬೇಕಿತ್ತು, ನಾನು ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಯು ಡೀಪ್ಲಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಕೇರ್ ನೆನಪಾಗ್ತಾ ಇದೆ, ನಿಮ್ಮ ಲವ್ ನೆನಪಾಗ್ತಾ ಇದೆ, ನೀವು ರೆಸ್ಪೆಕ್ಟ್ ಕೊಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗ್ತಾ ಇದೆ, ನಿಮ್ಮ ಕೈಂಡ್ನೆಸ್ ನೆನಪಾಗ್ತಾ ಇದೆ. ಓಲ್ಡ್ ಬ್ಯೂಟಿಫುಲ್ ಮೆಮೊರೀಸ್ ರೀಪ್ಲೇ ಆಗ್ತಾ ಇದೆ ಇವರ ಮೈಂಡ್ನಲ್ಲಿ. ಈವ್ನಿಂಗ್ ಟೈಮ್ನಲ್ಲಿ ನೀವು ಹೆಚ್ಚು ನೆನಪಾಗ್ತಾ ಇದ್ದೀರಾ. ಇಫ್ ರೀಕನೆಕ್ಟ್ ಹ್ಯಾಪನ್ಸ್, ಏನಾದರೂ ಮುಂದೆ ಆಗುತ್ತಾ ಅಂತ ನೋಡೋದಾದರೆ ಕೆಲವರು ಈಗಾಗಲೇ ಕನೆಕ್ಟ್ ಆಗಿರಬಹುದು, ಕಾಲ್ ಅಥವಾ ಮೆಸೇಜ್ ಅನ್ನೋದು ಬಂದಿರಬಹುದು ನಿಮಗೆ. ಇನ್ನು ಕೆಲವರ ಎನರ್ಜಿ ಪ್ರಕಾರ ಈಗ ರೀಕನೆಕ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ, ಬಿಗ್ ಚೇಂಜ್ ಅನ್ನೋದು ಕಾಣಿಸ್ತಾ ಇದೆ. ದೇರ್ ಥಿಂಕಿಂಗ್ ಮೆಚ್ಯೂರ್ ಆಗಿದೆ, ಓಲ್ಡ್ ಬಿಹೇವಿಯರ್ ರಿಪೀಟ್ ಮಾಡೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇಮಿಡಿಯೇಟ್ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇದ್ರೂ ಕೂಡ ಸ್ಲೋ ಮೂಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಸಡನ್ನಾಗಿ ಮಿರಾಕಲ್ ಆಗದೇ ಇದ್ದರೂ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದರೆ ನಿಮ್ಮ ಕಡೆಗೆ ಬರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ಓವರ್ ಥಿಂಕಿಂಗ್ ಮಾಡಬೇಡಿ, ಸೆಲ್ಫ್ ಬ್ಲೇಮ್ ಮಾಡಬೇಡಿ. ರಿಲೇಷನ್ಶಿಪ್ಪಲ್ಲಿ ಇಬ್ಬರ ನಡುವೆ ಕೂಡ ಕ್ಲಿಯರ್ ಕಮ್ಯುನಿಕೇಷನ್ ಇರಲಿ, ಈಗೋ ಕಡಿಮೆ ಮಾಡ್ಕೋಬೇಕು, ಪೇಷನ್ಸ್ ಅನ್ನೋದು ಇರಲಿ. ಇಫ್ ದಿಸ್ ಕನೆಕ್ಷನ್ ಈಸ್ ಡೆಸ್ಟೈನ್ಡ್ ಇಟ್ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಕನೆಕ್ಷನ್ ಇನ್ನೂ ಸ್ಟಿಲ್ ಅಲೈವ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಟ್ರೂ ಲವ್ ಲೌಡ್ ಆಗಿರೋದಿಲ್ಲ, ಸಮ್ಟೈಮ್ಸ್ ಸೈಲೆಂಟಾಗಿ ಫೈಟ್ ಮಾಡ್ತಾ ಇರುತ್ತೆ. ಡಿಸ್ಟೆನ್ಸ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪನ್ನು ಟೆಸ್ಟ್ ಮಾಡುತ್ತೆ. ಈಗೋ ಅನ್ನೋದು ರಿಲೇಷನ್ಶಿಪ್ಪನ್ನು ಡಿಲೇ ಮಾಡುತ್ತೆ, ಬಟ್ ಡೆಸ್ಟಿನಿ ಡಿಸೈಡ್ ಮಾಡುತ್ತೆ ರಿಲೇಷನ್ಶಿಪ್ ಯಾವ ರೀತಿ ಮುಂದೆ ಹೋಗಬೇಕು ಅಂತ. ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ಹಳೆಯ ವಿಷಯಗಳನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಕಾಲ್ ಮಾಡ್ತಾ ಇದ್ರಿ, ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ರು, ನೀವು ತುಂಬ ಪ್ರೀತಿ ತೋರಿಸ್ತಾ ಇದ್ರಿ, ನಿಮ್ಮ ಫೀಲಿಂಗ್ಸನ್ನು ಅವ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಬಟ್ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ನೀವು ತುಂಬ ಟೈಮ್ ಕೊಡ್ತಾ ಇದ್ರಿ ಆ ವ್ಯಕ್ತಿಗೆ, ಕಾಲ್ ಮೆಸೇಜ್ ಮಾಡ್ತಾ ಇದ್ರಿ ಅಥವಾ ಅವರನ್ನು ನೋಡಬೇಕು ಅನ್ನೋ ರೀತಿ ನಿಮ್ಮ ಫೀಲಿಂಗ್ಸ್ ಇತ್ತು. ಬಟ್ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು ಅಥವಾ ಬ್ಯುಸಿ ಆಗಿದ್ದಾರೆ ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು, ನಿಮಗೆ ಟೈಮ್ ಕೊಡದೇ ಇರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು. ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡದೇ ಇರ್ಬೋದು, ಅಥವಾ ನಿಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಒಂದು ರೀತಿ ಕೋಲ್ಡ್ ಬಿಹೇವಿಯರ್ ತೋರಿಸಿರ್ಬೋದು. ಇದೆಲ್ಲದರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ, ಮಿಸ್ಟೇಕ್ನ ಅರಿವಾಗಿದೆ. ನಾನು ಆ ರೀತಿ ಕೋಲ್ಡ್ ಬಿಹೇವ್ ತೋರಿಸಬಾರ್ದಿತ್ತು ಅನ್ನೋದು ಅವರ ಮನಸ್ಸಿಗೆ ಈಗ ಬರ್ತಾ ಇದೆ. ಇವರ ತಪ್ಪಿನ ಕಾರಣದಿಂದ ನೀವು ದೂರ ಆಗ್ತಾ ಇದ್ದೀರಾ, ಅಥವಾ ನೀವೀಗ ಸ್ಟ್ರಾಂಗ್ ಆಗಿ ಇವರ ಫೀಲಿಂಗ್ಸಿಂದ ದೂರ ಆಗ್ತಾ ಇದ್ದೀರಾ. ಎಮೋಷ್ನಲಿ ಅಟ್ಯಾಚ್ಮೆಂಟನ್ನು ಕಡಿಮೆ ಮಾಡ್ಕೊಂಡಿದ್ದೀರಾ. ಮತ್ತೆ ಇವ್ರು ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ ನೀವು ಈ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ರಿ, ಈ ಪ್ರೀತಿಯ ಹಿಂದೆ ಹೋಗ್ತಾ ಇದ್ರಿ, ಅದನ್ನು ನೀವು ಕಡಿಮೆ ಮಾಡ್ಕೊಂಡಿದ್ದೀರಾ ಅನ್ನೋ ರಿಯಲೈಸೇಷನ್ ಈ ಪರ್ಸನ್ಗೆ ಆಗಿದೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಬಟ್ ಈಗ ಅನ್ನಿಸ್ತಾ ಇದೆ ನೀವು ಮೊದಲು ಕೊಡ್ತಾ ಇದ್ದ ಆ ಪ್ರೀತಿ ಅವ್ರಿಗೆ ಬೇಕು, ಆ ಕೇರ್ ಅವ್ರಿಗೆ ಬೇಕು, ಆ ರೆಸ್ಪೆಕ್ಟ್ ಅವ್ರಿಗೆ ಬೇಕು, ನೀವು ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ರಲ್ಲ ಅದನ್ನು ಕೇಳಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ಆ್ಯಕ್ಷನ್ ತಗೊಳ್ಳುವ ರೀತಿ ಕಾಣಿಸ್ತಾ ಇದೆ. ಪೇಷನ್ಸಿಂದ ವೆಯ್ಟ್ ಮಾಡಿ, ನಿಮ್ಮ ಫೇವರಲ್ಲಿ ಎಲ್ಲವೂ ನಡೆಯುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಫ್ ದೇ ಆರ್ ಯುವರ್ಸ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋ ಡಿಸ್ಟೆನ್ಸ್ ಕ್ಯಾನ್ ಬ್ರೇಕ್ ಇಟ್, ನೋ ಈಗೋ ಕ್ಯಾನ್ ಸ್ಟಾಪ್ ಇಟ್, ನೋ ಸೈಲೆನ್ಸ್ ಕ್ಯಾನ್ ಕಿಲ್ ಇಟ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವಿಟಿ ಅನ್ನೋದು ಬಂದೇ ಬರುತ್ತೆ. ಆ ಪ್ರೀತಿ ಅನ್ನೋದು ಜೆನ್ಯೂನ್ ಆಗಿದ್ದರೆ, ಆ ವ್ಯಕ್ತಿ ನಿಮ್ಮವರಾಗಿದ್ದರೆ, ಅಂದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕೇರ್ ಇದೆ, ಈ ರಿಲೇಷನ್ಶಿಪ್ ಬೇಕು ಅಂತ ಅವರ ಮನಸ್ಸಿನಲ್ಲಿ ಇದ್ದರೆ, ಇಬ್ಬರು ಕೂಡ ಈಕ್ವಲ್ ಎಫರ್ಟ್ ಹಾಕ್ತಾ ಇದ್ದೀರಾ ಅಂದರೆ ಆ ರಿಲೇಷನ್ಶಿಪ್ ನಿಮ್ಮದು ಆಗೇ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.